ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವಿರುದ್ಧ ಆಕ್ಷೇಪಾರ್ಹ ಪದ ಬಳಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಎಂಎಲ್ಸಿ ಸಿಟಿ ರವಿಗೆ ಈಗ ಸಿಐಡಿಯ ಟೆನ್ಷನ್ ಹೆಚ್ಚಾಗ್ತಾ ಇದೆ. ಸ್ಥಳ ಮಹಜೂರು ಮಾಡುವುದಕ್ಕೆ ಸಭಾಪತಿಗೆ ಮತ್ತೊಮ್ಮೆ ಸಿಐಡಿ ಅಧಿಕಾರಿಗಳು ಮನವಿ ಮಾಡಿಕೊಂಡಿದ್ದಾರೆ. ಆದರೆ ಇನ್ನೂ ಸಭಾಪತಿಗಳಿಂದ ಯಾವುದೇ ಅನುಮತಿ ಸಿಕ್ಕಿಲ್ಲ. ಯಾಕಂದ್ರೆ ವಿಧಾನ ಪರಿಷತ್ನಲ್ಲೇ ಬಿಜೆಪಿಯ ಎಂಎಲ್ಸಿ ಸಿಟಿ ರವಿ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವಿರುದ್ಧ ಅಸಂವಿಧಾನಿಕ ಪದ ಬಳಕೆ ಮಾಡಿದ್ರು ಅನ್ನುವಂತ ಆರೋಪ ಇರೋದು. ಈಗ ಇದು ವಿಧಾನ ಪರಿಷತ್ನಲ್ಲೇ ಬಗೆಹರಿಲಿಲ್ಲ, ಬದಲಿಗೆ ಪೊಲೀಸರ ಕೈ ಸೇರಿದೆ ಈ ಪ್ರಕರಣ. ಹೀಗಾಗಿ ಅಲ್ಲಿ ಸ್ಥಳ ಮಹಜರ್ ಮಾಡಬೇಕು ಅನ್ನುವಂಥ ಕಾರಣಕ್ಕೆ ಸಿಐಡಿ ಅಧಿಕಾರಿಗಳು ಮನವಿ ಮಾಡಿಕೊಂಡಿದ್ದಾರೆ. ಸಭಾಪತಿಗಳೇ ನಿರ್ಣಯ ತೆಗೆದುಕೊಳ್ತಾರೆ ಅಂತ ಮತ್ತೊಂದು ಕಡೆ ಚರ್ಚೆ ಆಗ್ತಾ ಇದೆ. ಆದ್ರೆ ಸಭಾಪತಿಗಳೇ ನಿರ್ಣಯ ತೆಗೆದುಕೊಳ್ತಾರೆ ಅಂತ ಸಿಟಿ ರವಿ ಅವರು ಕೂಡ ಯಾಕೆ ಒತ್ತಾಯಿಸ್ತಿದ್ದಾರೆ? ನಿಜಕ್ಕೂ ಆ ಪದವನ್ನ ಬಳಸಿದ್ರ ಅವರು ಅನ್ನುವಂತ ಒಂದಷ್ಟು ಪ್ರಶ್ನೆಗಳು ಹುಟ್ಕೊಂಡಿದೆ. ಈ ಪ್ರಕರಣದಿಂದ ಬಿಜೆಪಿ ಎಂಎಲ್ಸಿ ಸಿಟಿ ರವಿಗೆ ಹಾಗಾದ್ರೆ ಭಯ ಕಾಡ್ತಾ ಇದೆಯಾ? ಸರ್ಕಾರ ದುರ್ಬಳಕೆ ಮಾಡಿಕೊಳ್ಳುತ್ತೆ ಅನ್ನುವಂತ ಆತಂಕ ಏನಾದ್ರೂ ಹುಟ್ಟಾಕೊಂಡಿದ್ದಾರಾ? ಸಾಕಷ್ಟು ಕುತೂಹಲಕ್ಕೆ ಸಿಟಿ ರವಿ ಅವರ ಕೇಸ್ ಕಾರಣವಾಗ್ತಾ ಇದೆ. ಸಿಟಿ ರವಿ ಅವರು ವಿಧಾನ ಪರಿಷತ್ನಲ್ಲಿ ಆ ಅಸಂವಿಧಾನಿಕ ಪದ ಬಳಸಿಲ್ಲ ಅಂತ ವಾದ ಮಾಡ್ತಿದ್ದಾರೆ. ಮತ್ತೊಂದು ಕಡೆಗೆ ಈ ಪದವನ್ನ 10 ಬಾರಿ ಬಳಸಿದ್ರು ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಆರೋಪ ಮಾಡಿದ್ದಾರೆ. ಬಟ್ ಇವಾಗ ಈ ಕೇಸ್ ಸಿಐಡಿ ಅಧಿಕಾರಿಗಳಿಗೆ ವರ್ಗಾವಣೆ ಆಗಿದೆ. ಅವರು ತನಿಖೆ ಮಾಡ್ತಾ ಇದ್ದಾರೆ. ಸ್ಥಳ ಮಹಜೂರು ಮಾಡಬೇಕಾಗುತ್ತೆ, ತನಿಖೆಯ ಒಂದು ಭಾಗ ಅದು. ಅಂದ್ರೆ ವಿಧಾನ ಪರಿಷತ್ನಲ್ಲಿ ಹೋಗಿ CCTV ಫುಟೇಜ್ ಏನಾದರೂ ಸಿಗುತ್ತಾ ಏನು ಅಂತ ನೋಡ್ಬೇಕಿದೆ. ಬಟ್ ಈಗ ಸಿಟಿ ರವಿ ಅವರು ಸಭಾಪತಿಯವರೇ ನಿರ್ಣಯ ತೆಗೆದುಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಅದು ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಯಾಕೆಂದ್ರೆ ಸಭಾಪತಿ ಬಸವರಾಜ ಹೊರಟ್ಟಿ ಅವರು ಬಿಜೆಪಿಯಿಂದ ಬಂದಿರುವುದು, ಹಾಗಾಗಿ ಇವ್ರ ಕಡೆ ಸಾಫ್ಟ್ ಕಾರ್ನರ್ ತೋರಿಸಬಹುದು ಅನ್ನುವಂತ ಏನಾದ್ರೂ ಒಂದಷ್ಟು ಆಸಕ್ತಿಯನ್ನ ಇಟ್ಕೊಂಡು ಆ ರೀತಿ ಹೇಳಬಹುದು ಅನ್ನುವಂತ ಅನುಮಾನ. ಬಟ್ ಆ ರೀತಿ ಏನೂ ಆಗಬಾರ್ದು. ಒಂದ್ ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವಿರುದ್ಧ ಈ ಪದವನ್ನ ಬಳಸಿದ್ದೇ ನಿಜ ಆದ್ರೆ ಸಿಐಡಿ ಅಧಿಕಾರಿಗಳು ತನಿಖೆ ನಡೆಸಲಿ ಅನ್ನೋದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಒತ್ತಾಯ. ಹಾಗಾಗಿ ಈ ಕೇಸ್ ಏನಾಗುತ್ತೆ ಅನ್ನೋದೇ ಸದ್ಯಕ್ಕೆ ಕುತೂಹಲ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಶಿವಕುಮಾರ್ ಜೋಹಳ್ಳಿ. ಶಿವಕುಮಾರ್, ಈಗಾಗಲೇ ಸಿಟಿ ರವಿ ಅವರ ಕೇಸಿಗೆ ಸಂಬಂಧಪಟ್ಟಂತೆ ಸಿಐಡಿ ಅಧಿಕಾರಿಗಳು ತನಿಖೆ ನಡೆಸ್ತಾ ಇದ್ದಾರೆ. ಬಟ್ ಅದರ ಭಾಗವಾಗಿ ಸ್ಥಳ ಮಹಜೂರು ಮಾಡಬೇಕಿದೆ. ಬಟ್ ವಿಧಾನ ಪರಿಷತ್ನಲ್ಲಿ ಸ್ಥಳ ಮಹಜೂರು ಮಾಡೋದಕ್ಕೆ ಸಭಾಪತಿ ಇನ್ನೂ ಅನುಮತಿ ಕೊಟ್ಟಿಲ್ಲ. ಮತ್ತೊಂದು ಕಡೆ ಸಿಟಿ ರವಿ ಅವರು ಸಭಾಪತಿಯವರ ನಿರ್ಣಯ ತೆಗೆದುಕೊಳ್ಳಿ ಅಂತಿದ್ದಾರೆ. ಸಿಟಿ ರವಿ ಅವರಿಗೆ ಭಯ ಶುರುವಾಗಿದೆಯಾ ಅಂತ? ಸಿಟಿ ರವಿ ಹೆಬ್ಬಾಳ್ಕರ್ ಅವರ ಗದ್ದಲ ಪ್ರಕರಣದಲ್ಲಿ ಈಗ ಸಾಕಷ್ಟು ಗೊಂದಲಗಳು ಕೂಡ ಮೂಡ್ತಾ ಇದೆ. ಮತ್ತೊಂದು ಕಡೆ ಸಿಟಿ ರವಿ ಅವರಿಗೆ ಒಂದು ಕಡೆ ಆತಂಕ ಕೂಡ ಶುರುವಾದಂತೆ ಕಾಣಿಸ್ತಾ ಇದೆ. ಯಾಕೆಂದ್ರೆ ಇವತ್ತು ಮಾಧ್ಯಮಗಳಿಗೆ ಅವರು ಹೇಳಿಕೆಯನ್ನ ಕೊಟ್ಟಿದ್ದಂತದ್ದನ್ನ ನೋಡಿದ್ರೆ ಎಲ್ಲ ಒಂದು ಕಡೆ ಆತಂಕ ಅವ್ರಿಗೆ ಮನೆ ಮಾಡ್ತಾ ಇದೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಕಾರಣ, ಈಗ ಸಿಐಡಿ ತನಿಖೆಗೆ ಸರ್ಕಾರ ಕೊಟ್ಟಿದೆ. ಸಿಐಡಿ ಅಧಿಕಾರಿಗಳು ಈಗಾಗಲೇ ಸಭಾಪತಿಗಳಿಗೆ ಪತ್ರವನ್ನ ಬರೆದು ತನಿಖೆಗೆ ಅವಕಾಶವನ್ನ ಮಾಡಿಕೊಡ್ಬೇಕು, ಸ್ಥಳ ಮಹಜರಿಗೆ ನಮ್ಗೆ ಅನುಮತಿಯನ್ನ ಕೊಡ್ಬೇಕು ಅಂತೇಳಿ ಈಗಾಗಲೇ ಸಭಾಪತಿಗಳ ಕಾರ್ಯದರ್ಶಿಗಳಿಗೆ ಪತ್ರವನ್ನ ಬರೆದಿದ್ದಾರೆ. ಸಭಾಪತಿಗಳು ಅದಕ್ಕೆ ಒಪ್ಪಿಗೆಯನ್ನ ಕೊಡ್ಬೇಕಾಗತ್ತೆ, ಅಥವಾ ಒಪ್ಪಿಗೆ ಕೊಡೋದಕ್ಕೆ ಬರೋದಿಲ್ಲ ಅಂತ ಹೇಳಿ ನಿರಾಕರಣೆಯನ್ನ ಮಾಡಬಹುದು. ಅದು ಸಭಾಪತಿಗಳ ಸರ್ವಾಧಿಕಾರ. ಯಾಕೆಂದ್ರೆ ಅದನ್ನ ಯಾರು ಕೂಡ ಪ್ರಶ್ನೆ ಮಾಡೋದಕ್ಕೆ ಬರೋದಿಲ್ಲ. ಸೊ ಹಾಗಾಗಿ ಇನ್ನೂ ಕೂಡ ಸಭಾಪತಿಗಳಲ್ಲೂ ಕೂಡ ಕೆಲವೊಂದಷ್ಟು ಗೊಂದಲಗಳಿದೆ. ಈಗ ರೂಲಿಂಗ್ ಕೊಟ್ಟಾಗಿದೆ, ಅಲ್ಲಿಗೆ ಪ್ರಕರಣ ಮುಗಿದಿದೆ. ಆದ್ರೆ ಈಗ ಸಿಐಡಿ ಎಂಟ್ರಿ ಆಗಿರೋದ್ರಿಂದ ಮುಂದೊಂದು ದಿನ ಏನಾದ್ರೂ ಕೋರ್ಟ್ ಮೆಟ್ಟಿಲನ್ನ ಏರಿದ್ದೆ ಆದ್ರೆ ಆಗ ಅಲ್ಲಿ ಮಾತನಾಡಿದ್ದು ನಿಜ ಅನ್ನುವಂಥದ್ದು ಏನಾದ್ರೂ ಪ್ರೂವ್ ಆಗಿದ್ದೆ ಆದ್ರೆ ಆಗ ತಮ್ಮ ಸ್ಥಾನಕ್ಕೆ ಏನಾದ್ರೂ ಅಗೌರವ ಉಂಟಾಗುತ್ತಾ ಅನ್ನುವಂತ ಗೊಂದಲ ಸಭಾಪತಿಗಳಲ್ಲಿ ಕೂಡ ಇದೆ. ಹಾಗಾಗಿ ಈ ಕಡೆ ಕೊಡ್ಬೇಕೋ ಬೇಡವೋ ಅನ್ನುವಂತ ಗೊಂದಲದಲ್ಲೇ ಸಭಾಪತಿಗಳು ಕೂಡ ಇದ್ದಾರೆ. ಇನ್ನೊಂದು ಕಡೆ ಸಿಟಿ ರವಿ ಅವರು ಕೊಟ್ಟಿರುವಂತ ದೂರ ಏನಿತ್ತು ಆ ದೂರನ್ನ ದಾಖಲು ಮಾಡ್ಕೊಂಡಿಲ್ಲ ಅನ್ನುವಂತ ಆರೋಪಗಳನ್ನು ಕೂಡ ಇವತ್ತು ಸಿಟಿ ರವಿ ಅವರು ಮಾಡಿದ್ದಾರೆ. ಅಂದ್ರೆ ತಮ್ಮ ಮೇಲೆ ಸದನದ ಹೊರಗೆ ಸುವರ್ಣಸೌಧದಲ್ಲಿ ನನ್ನ ಮೇಲೆ ಅಟ್ಯಾಕ್ ಅನ್ನ ಆಗಿದೆ, ಅಟ್ಯಾಕ್ ಬಗ್ಗೆ ದೂರನ್ನ ಕೊಟ್ರೆ ದೂರು ದಾಖಲಿಸಿಲ್ಲ ಅಂತೇಳಿ ಸಿಟಿ ರವಿ ಅವರು ಆರೋಪವನ್ನ ಮಾಡ್ತಾ ಇದ್ದಾರೆ. ಅದನ್ನ ಕೇಳಿದ್ರೆ ಸಿಐಡಿ ಅಧಿಕಾರಿಗಳು ನಮ್ಮ ಗಮನಕ್ಕೆ ಅದು ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ರಾಜ್ಯ ಸರ್ಕಾರ ಅವರ ಮೇಲೆ ಒತ್ತಡವನ್ನ ತರ್ತಾ ಇದೆ, ಈ ಪ್ರಕರಣದಲ್ಲಿ ತನ್ನನ್ನ ಸಿಲುಕಿಸುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇದೆ ಅನ್ನುವಂತ ಆರೋಪವನ್ನ ಸಿಟಿ ರವಿ ಅವರು ಮಾಡಿದ್ದಾರೆ. ಹಾಗಾಗಿ ಪ್ರಕರಣದಲ್ಲಿ ಮುಂದೆ ಸಿಟಿ ರವಿ ಅವರಿಗೆ ಎಲ್ಲ ಒಂದು ಕಡೆ ಆತಂಕ ಶುರುವಾದಂತೆ ಕಾಣಿಸ್ತಾ ಇದೆ. ಸೌಖ್ಯ,
ಎಸ್ ಒಂದು ರೀತಿ ಪ್ರಕರಣವನ್ನ ಸಿಐಡಿ ತನಿಖೆಗೆ ಕೊಡೋದಕ್ಕೆ ಅಥವಾ ಸ್ಥಳ ಮಹಜರಿಗೆ ಅನುಮತಿ ಕೊಡೋದಕ್ಕೆ ಸಭಾಪತಿ ಆಗಿರುವಂತ ಬಸವರಾಜ ಹೊರಟ್ಟಿ ಅವರಿಗೆ ಒಂದು ರೀತಿ ಈಗ ಗೊಂದಲ. ಯಾಕೆಂದ್ರೆ ಒಂದ್ ವೇಳೆ ಬಿಜೆಪಿ MLC ಆಗಿರುವಂತ CT ರವಿ ಅವರು ಆ ಪದವನ್ನ ಬಳಕೆ ಮಾಡಿದ್ದು ನಿಜ ಆಯ್ತು, ಸಾಬೀತಾಯ್ತು ಅಂದ್ರೆ ಒಂದ್ ರೀತಿ ವಿಧಾನ ಪರಿಷತ್ನ ಸಭಾಪತಿ ಬಸವರಾಜ ಹೊರಟ್ಟಿ ಅವ್ರಿಗೂ ಒಂದ್ ರೀತಿ ಮುಜುಗರ ಉಂಟಾಗಬಹುದು ಅನ್ನುವಂತ ಕಾರಣಕ್ಕೆ ಗೊಂದಲದಲ್ಲಿದ್ದಾರೆ. ಪರ್ಮಿಷನ್ ಕೊಡ್ತಾರಾ ನೋಡೋಣ.